ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ನಿನ್ನೆ ಎಲ್ಲ ಆಗಿರುವಂತಹ ವಾದ ಮಂಡನೆಯನ್ನು ನಾವು ನೋಡಿದ್ದೀವಿ. ನಾಗೇಶ್ ಯಾವ್ಯಾವ ಪಾಯಿಂಟ್ಗಳನ್ನು ಎತ್ತಿದ್ರು ಅದೆಲ್ಲ ಪಾಯಿಂಟ್ಗಳಿಗೆ ಇವತ್ತು SPP ಇವತ್ತು ಉತ್ತರ ಕೊಡಬೇಕು. ನ್ಯಾಯಮೂರ್ತಿ S ವಿಶ್ವಜಿತ್ ಶೆಟ್ಟಿ ಅವರಿರುವಂಥ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ಬರ್ತಿರುವಂಥದ್ದು. ನವೆಂಬರ್ 26ರಂದು ದರ್ಶನ್ ಪರ ವಕೀಲ CV ನಾಗೇಶ್ ಸುದೀರ್ಘವಾದಂಥ ವಾದ ಮಂಡನೆ ಮಾಡಿದರು. ನೀವು ಅಪಹರಣದಿಂದ ಹಿಡಿದು ಅಪಹರಣ ಅನ್ನೋದನ್ನು ಹೇಗೆ ಹೇಳ್ತೀರಿ, ಏನು ಎತ್ತ, ಅಪಹರಿಸ್ಕೊಂಡು ಬಂದಿರುವಂಥವರು ಏನಾದರೂ ಒಂದು ಬಾರಿಗೆ ಹೋಗೋಕ್ಕೆ ಸಾಧ್ಯನಾ, ಅಲ್ಲಿ ಕೂತ್ಕೊಂಡು ತಿನ್ನೋದು ಕುಡಿಯೋದು ಮಾಡೋಕ್ಕೆ ಸಾಧ್ಯನಾ, ಬಿಲ್ ಕೊಡೋಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ, ಅಲ್ಲಿಂದ ಅವನು ಬಂದಿದ್ದು. ಜೊತೆಗೆ ಈ ಶವ ಸಾಗಾಟದ ಬಗ್ಗೆನೂ ಕೂಡ ಅವರು ಅಲಹಾಬಾದ್ ಹೈಕೋರ್ಟ್ ಪೀಠದ ಒಂದು ತೀರ್ಪನ್ನು ಉಲ್ಲೇಖಿಸಿ ಅವರು ಮಾತಾಡಿದ್ದು. ಎಲ್ಲವೂ ಕೂಡ ಇದರ ಹಿಂದೊಂದು ದೊಡ್ಡ ಷಡ್ಯಂತ್ರ ಇದೆ, ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ ಕೆಲವೊಂದು ಸಾಕ್ಷಿಗಳನ್ನು ಅಂತ ಕೂಡ ನಾಗೇಶ್ ವಾದ ಮಂಡನೆ ಮಾಡಿದರು. ಇವತ್ತು ಏನಾಗುತ್ತೆ ನೋಡಬೇಕು.